ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಪ್ರತಿ ಬಾರಿ ಲೋಕಸಭಾ ಚುನಾವಣೆ ನಡೀತಾ ಇದ್ದಾಗ ಭಾರತದ ಕಾಶ್ಮೀರದಲ್ಲಿ ಹಿಂಸಾಚಾರ ನಡೀತಾ ಇತ್ತು. ಆದರೆ ಈ ಬಾರಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರ ನಡೀತಾ ಇದೆ. ಈ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇದ್ದಂತೆ ನಮ್ಮ ಮುಂದಿನ ಅವಧಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಾವು ವಶಪಡಿಸಿಕೊಳ್ತೇವೆ ಅಂತ BJP ನಾಯಕರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭರವಸೆಯನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಇದ್ದಕ್ಕಿದ್ದಂತೆ POK ವಿಚಾರ ಚರ್ಚೆ ಆಗ್ತಾ ಇರೋದು ಯಾಕೆ? POK ಮತ್ತೆ ಭಾರತಕ್ಕೆ ಸೇರುತ್ತಾ? ಪಾಕಿಸ್ತಾನಕ್ಕೆ POK ಸೇರಿದ್ದು ಹೇಗೆ? ಭಾರತಕ್ಕೆ POK ಯಾಕೆ ಬೇಕು? ಪಾಕಿಸ್ತಾನಕ್ಕೆ POK ಯಾಕೆ ಮುಖ್ಯ? ಇತ್ಯಾದಿ ವಿಚಾರಗಳನ್ನು ನಾನು ಇಲ್ಲಿ ವಿವರಿಸ್ತಾ ಇದ್ದೀನಿ. POK ಭಾರತಕ್ಕೆ ಕೈವಶವಾಗುತ್ತಾ ಅಂತ ತಿಳ್ಕೊಳ್ಳೋ ಮೊದಲು ನಾವು ಅದು ಪಾಕಿಸ್ತಾನಕ್ಕೆ ಸೇರಿದ್ದು ಹೇಗೆ ಅಂತ ಸರಳವಾಗಿ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಬ್ರಿಟಿಷರು 1947ರಲ್ಲಿ ನಮಗೆ ಸ್ವಾತಂತ್ರ್ಯ ನೀಡಿದರು. ಈ ವಿಚಾರ ನಿಮಗೆಲ್ಲ ಗೊತ್ತಿದೆ. ಭಾರತ ತೊರೆಯುವ ಸಂದರ್ಭದಲ್ಲಿ ಭಾರತದಲ್ಲಿನ 536 ಸಂಸ್ಥಾನಗಳಿಗೂ ಬ್ರಿಟಿಷರು ಸ್ವಾತಂತ್ರ್ಯವನ್ನು ನೀಡಿದರು. ಈ ವೇಳೆ ನೀವು ಭಾರತಕ್ಕೆ ಸೇರುವ ಅಥವಾ ಪಾಕಿಸ್ತಾನಕ್ಕೆ ಸೇರುವ ಅಥವಾ ಸ್ವತಂತ್ರವಾಗಿ ಉಳಿಯುವ ನಿರ್ಧಾರವನ್ನು ಕೈಗೊಳ್ಳಬಹುದು ಎಂಬ ಆಯ್ಕೆಯನ್ನು ಭಾರತದಲ್ಲಿನ ರಾಜರಿಗೆ ನೀಡಿದರು. ಈ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿದ್ದ ರಾಜ ಹರಿಸಿಂಗ್ ನಾವು ಭಾರತ ಮತ್ತು ಪಾಕ್ ಎರಡರ ಜೊತೆ ವಿಲೀನವಾಗಲ್ಲ, ನಾವು ಸ್ವತಂತ್ರವಾಗಿ ಉಳಿತೀವಿ ಅಂತ ಹೇಳಿದರು. 1947ರಲ್ಲಿ ಹರಿಸಿಂಗ್ ರೈತರ ಮೇಲೆ ಒಂದು ತೆರಿಗೆಯನ್ನು ವಿಧಿಸ್ತಾರೆ. ಇದು ಅಲ್ಲಿ ಬಂಡಾಯಕ್ಕೆ ಕಾರಣವಾಗಿ ಪಶ್ತೂನ್ ಬುಡಕಟ್ಟು ಜನಾಂಗದವರು ಹರಿಸಿಂಗ್ ಮೇಲೆ ದಾಳಿ ಮಾಡ್ತಾರೆ. ಈ ದಾಳಿಗೆ ಹಿಂದುಗಡೆಯಿಂದ ಪಾಕ್ ಸೇನೆ ಕುಮ್ಮಕ್ಕು ನೀಡುತ್ತೆ. ಯಾವಾಗ ಕಾಶ್ಮೀರ ತನ್ನ ಕೈ ತಪ್ಪುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಹರಿಸಿಂಗ್ ಭಾರತ ಸರ್ಕಾರದ ಸಹಕಾರವನ್ನು ಕೇಳ್ತಾರೆ. ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಹರಿಸಿಂಗ್ಗೆ ಒಂದು ಷರತ್ತನ್ನು ಒಡ್ಡುತ್ತೆ. ಆ ಷರತ್ತು ಏನು ಅಂತಂದರೆ, ನೀವು ಕಾಶ್ಮೀರವನ್ನು ಭಾರತದ ಜೊತೆ ವಿಲೀನ ಮಾಡಿದರೆ ನಾವು ಸೈನ್ಯವನ್ನು ಕಳಿಸಿಕೊಡ್ತೇವೆ ಅಂತ. ಈ ಷರತ್ತಿಗೆ ಹರಿಸಿಂಗ್ ಒಪ್ಪಿಗೆ ನೀಡಿದ ಪರಿಣಾಮ ಭಾರತ ಸರ್ಕಾರ ಸೇನೆಯನ್ನು ಕಳಿಸಿ ಪಾಕ್ ಸೇನೆಯನ್ನು ಓಡಿಸುತ್ತೆ. ಅಂತಿಮವಾಗಿ ಹರಿಸಿಂಗ್ನ ಆಡಳಿತದಲ್ಲಿದ್ದ ಕೆಲ ಪ್ರದೇಶಗಳು ಬಂಡಾಯಗಾರರ ಕೈಯಲ್ಲಿದ್ದ ಕಾರಣ ಆ ಪ್ರದೇಶ ಪಾಕ್ ಆಕ್ರಮಿತ ಕಾಶ್ಮೀರ ಎಂದು ಕರೆಯಲ್ಪಡುತ್ತೆ. ಪಾಕಿಸ್ತಾನ ವಶದಲ್ಲಿರುವ ಈ ಜಾಗವನ್ನು ಭಾರತ ಪಾಕ್ ಆಕ್ರಮಿತ ಕಾಶ್ಮೀರ ಎಂದು ಕರೆದರೆ ಪಾಕಿಸ್ತಾನ ಇದಕ್ಕೆ ಆಜಾದ್ ಕಾಶ್ಮೀರ ಎಂದು ಕರೆಯುತ್ತೆ. ಇಲ್ಲಿ ಪ್ರಧಾನಮಂತ್ರಿ ಅಧ್ಯಕ್ಷರು ಇದ್ದಾರೆ. ಅಷ್ಟೇ ಅಲ್ಲದೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಸಹ ಇದೆ. ಆಜಾದ್ ಕಾಶ್ಮೀರ ಸ್ವಾಯತ್ತ ಪ್ರದೇಶವಾಗಿರುವ ಕಾರಣ ಪಾಕಿಸ್ತಾನದ ಸಂಸತ್ನಲ್ಲಿ ಇದಕ್ಕೆ ಪ್ರತಿನಿಧಿಗಳಿಲ್ಲ. ಪಾಕಿಸ್ತಾನದ ಕಾಶ್ಮೀರ ವ್ಯವಹಾರ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಸಚಿವಾಲಯ ಪಾಕ್ ಸರ್ಕಾರ ಮತ್ತು POK ಜೊತೆ ಕೊಂಡಿಯಾಗಿ ಕೆಲಸ ಮಾಡುತ್ತೆ. POK 13,300 ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ಹೊಂದಿದ್ದು ಸುಮಾರು 52 ಲಕ್ಷ ಜನ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿನ ಪ್ರಧಾನಿ ಮತ್ತು ಅಧ್ಯಕ್ಷರು ಪಾಕ್ ಸರ್ಕಾರದ ಕೈಗೊಂಬೆಗಳು ಎನ್ನುವಂಥ ಗಂಭೀರವಾದ ಆರೋಪವಿದೆ. ಆಜಾದ್ ಕಾಶ್ಮೀರ ಶಾಸಕಾಂಗ ಸಭೆ 53 ಮಂದಿ ಸದಸ್ಯರನ್ನು ಸಹ ಹೊಂದಿದೆ. ನೀವು ಭಾರತದ ಭೂಪಟವನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಈ POK ಪ್ರದೇಶ 3 ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಒಂದು ಭಾರತ, ಇನ್ನೊಂದು ಚೀನಾ, ಮೂರನೆಯದಾಗಿ ಅಫ್ಘಾನಿಸ್ತಾನದ ಜೊತೆ ಗಡಿಯನ್ನು ಹೊಂದಿದೆ. ಸದ್ಯ ಭಾರತಕ್ಕೆ ಮಧ್ಯಪ್ರಾಚ್ಯ, ರಷ್ಯಾ, ಯುರೋಪ್ ಜೊತೆ ನೇರವಾದ ಯಾವುದೇ ರಸ್ತೆ ಮಾರ್ಗವಿಲ್ಲ. ಯಾಕೆಂದರೆ ಉತ್ತರ ಮತ್ತು ಪಶ್ಚಿಮದಲ್ಲಿ ಚೀನಾ ಮತ್ತು ಪಾಕಿಸ್ತಾನವಿದೆ. ಒಂದು ವೇಳೆ ಭಾರತ POKಯನ್ನು ಕೈವಶ ಮಾಡಿದರೆ ಅಫ್ಘಾನಿಸ್ತಾನದ ಮೂಲಕ ರಸ್ತೆ ಮಾರ್ಗದಲ್ಲಿ ವಸ್ತುಗಳನ್ನು ರಫ್ತು ಮಾಡಲಿಕ್ಕೆ ಸಹಕಾರ ಆಗುತ್ತೆ. ಇಲ್ಲಿ ಕೃಷಿಗೆ ಯೋಗ್ಯವಾದ ಭೂಮಿ ಸಹ ಇದೆ. ಅಷ್ಟೇ ಅಲ್ಲದೆ ಕಲ್ಲಿದ್ದಲು, ಬಾಕ್ಸೈಟ್ ನಿಕ್ಷೇಪಗಳು ಸಹ ಇದೆ. ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ದೇಶಗಳ ಮಧ್ಯೆ ಯುದ್ಧ ಸಂಭವಿಸಿದರೂ
ಕಾಶ್ಮೀರ ಗಲಾಟೆಗೆ ಭೂಮಿ ಮಾತ್ರ ಕಾರಣವಲ್ಲ, ನೀರು ಮುಖ್ಯ ಕಾರಣ ಅಂದರೆ ನಾವು ನಂಬಲೇಬೇಕು. ನೀರಿನ ಬಗ್ಗೆ ಪಾಕಿಸ್ತಾನಕ್ಕೆ ಮೊದಲಿನಿಂದಲೂ ಬಹಳಷ್ಟು ಆತಂಕ ಇದೆ. ಆತಂಕ ಯಾಕೆ ಅಂದರೆ ಪಾಕಿಸ್ತಾನದ ಜೀವನಾಡಿಗಳಾಗಿರುವ ಬಹುತೇಕ ನದಿಗಳು ಒಂದೋ ಭಾರತದಲ್ಲಿ ಹುಟ್ಟುತ್ತವೆ ಅಥವಾ ಭಾರತದ ಮೂಲಕವೇ ಹರಿದು ಬರುತ್ತೆ. ಅದರಲ್ಲೂ ಪಾಕಿಸ್ತಾನದ ಆರ್ಥಿಕ ಸ್ತಂಭವಾಗಿರುವ ಸಿಂಧೂ ಅಥವಾ ಇಂಡಸ್ ಉಪನದಿಗಳು ಭಾರತದ ನಿಯಂತ್ರಣದಲ್ಲಿರುವ ಕಾಶ್ಮೀರದಲ್ಲಿ ಇದೆ. ಈ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಮೊದಲಿನಿಂದಲೂ ಭಯ ಕಾಡ್ತಾನೇ ಇದೆ. ಒಂದು ದಿನ ಭಾರತ ಮನಸ್ಸು ಮಾಡಿದರೆ ತನ್ನ ನೀರಿನ ಸೆಲೆಯನ್ನು ತಡೆದು ನಿಲ್ಲಿಸಬಹುದು ಎಂಬ ಕಾರಣಕ್ಕೆ ಕಾಶ್ಮೀರ ಯಾವಾಗಲೂ ತನ್ನದ ಭಾಗ ಎಂಬ ವಾದವನ್ನು ಈಗಲೂ ಮುಂದಿಡ್ತಾ ಬಂದಿದೆ. ಈ ಬಗ್ಗೆ ನಿಮಗೆ ಹೆಚ್ಚಿನ ವಿವರ ಬೇಕಿದ್ರೆ ಈ ಹಿಂದೆ ನಾನು ಮಾಡಿರೋ ವಿಡಿಯೋವನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದು. ಈಗ ನಾನು ಮುಖ್ಯ ವಿಷಯಕ್ಕೆ ಬರ್ತೀನಿ. POKಯನ್ನು ಭಾರತ ಕೈವಶ ಮಾಡಬೇಕಾದ್ರೆ ಭಾರತ ಏನು ಮಾಡಬೇಕು, ಯಾವೆಲ್ಲ ತಂತ್ರವನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ ಈ ಹಿಂದೆ ಹಲವು ಬಾರಿ ವಿಷಯ ತಜ್ಞರು, ನಿವೃತ್ತ ಸೇನಾಧಿಕಾರಿಗಳು ಹಲವು ವೇದಿಕೆಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರು ಹೇಳಿದ ತಂತ್ರವನ್ನು ನಾನು ಇಲ್ಲಿ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಒಂದನೇದಾಗಿ ನೇರವಾಗಿ ಪಾಕಿಸ್ತಾನ ಜೊತೆ ಮಾತಾಡೋದು. ಇದು ಹೇಗೆ ಅಂದರೆ, ನೀವು ನಮ್ಮ ಜಾಗವನ್ನು ಆಕ್ರಮಣ ಮಾಡಿದ್ದೀರಿ, ಕಬ್ಜಾ ಮಾಡಿದ್ದೀರಿ, ಈ ಆಸ್ತಿಯ ನಿಜವಾದ ಮಾಲೀಕತ್ವ ನಮಗೆ ಸೇರಬೇಕು ಎಂದು ಹೇಳಿ ಈ ಜಾಗವನ್ನು ನಮಗೆ ನೀಡುವಂತೆ ಕೇಳೋದು. ಇದು ನ್ಯಾಯಯುತ ಮಾರ್ಗವೂ ಹೌದು. ಆದರೆ ಭಾರತದ ಈ ಬೇಡಿಕೆಯನ್ನು ಪಾಕ್ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಹೀಗಾಗಿ ಇದು ವರ್ಕ್ ಆಗಲ್ಲ. ಎರಡನೆಯದ್ದು, ಸೇನೆಯ ಮೂಲಕ ಬಲವಂತವಾಗಿ POKಗೆ ನುಗ್ಗೋದು. ಈಗಾಗಲೇ ಭಾರತ 3 ಯುದ್ಧದಲ್ಲಿ ಪಾಕ್ ವಿರುದ್ಧ ಗೆದ್ದಿದೆ. ಅಷ್ಟೇ ಅಲ್ಲದೆ ಸರ್ಜಿಕಲ್ ಸ್ಟ್ರೈಕ್ ಸಹ ಮಾಡಿದೆ. ಇತಿಹಾಸದ ಪುಟವನ್ನು ನಾವು ಒಮ್ಮೆ ತಿರುಗಿ ಹಾಕಿದರೆ, ಭಾರತ ಸರ್ಕಾರ ಮನಸ್ಸು ಮಾಡಿದರೆ 1971ರಲ್ಲೇ ಭಾರತ POKಯನ್ನು ವಶಪಡಿಸಿಕೊಳ್ಬೋದಾಗಿತ್ತು. 1971ರಲ್ಲಿ ಪಾಕ್ ವಿರುದ್ಧ ಗೆದ್ದು ಬಾಂಗ್ಲಾದೇಶ ರಚನೆಯಾದ ಬಳಿಕ ಸೇನಾ ಮುಖ್ಯಸ್ಥರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಸರ್ಕಾರ ಅನುಮತಿ ಒಂದು ವೇಳೆ ನೀಡಿದರೆ POKಯನ್ನು ನಾವು ವಶಪಡಿಸಿಕೊಳ್ತೇವೆ ಅಂತ ಹೇಳಿದರು. ಆದರೆ POK ವಿಚಾರ ವಿಶ್ವಸಂಸ್ಥೆಯಲ್ಲಿದೆ. ಒಂದು ವೇಳೆ ಈಗ ನಾವು ವಶಪಡಿಸಿಕೊಂಡರೂ ನಮ್ಮ ಮೇಲೆ ಅಮೇರಿಕ, ಯುರೋಪ್ ಸೇರಿದಂತೆ ಹಲವು ರಾಷ್ಟ್ರಗಳು ನಿರ್ಬಂಧ ಹೇರಬಹುದು ಎಂಬ ಆತಂಕದಿಂದ ಅಂದಿನ ಇಂದಿರಾ ಗಾಂಧಿ ಸರ್ಕಾರ ಅಷ್ಟೊಂದು ಆಸಕ್ತಿಯನ್ನು ತೋರಿಸಲೇ ಇಲ್ಲ. ಮೂರನೇದಾಗಿ, ಜಮ್ಮು ಕಾಶ್ಮೀರವನ್ನು ಅಭಿವೃದ್ಧಿ ಮಾಡೋದು. ಇದು ಸದ್ಯ ಭಾರತದ ಬಳಿ ಇರುವಂಥ ಏಕೈಕ ನ್ಯಾಯಯುತ ಮಾರ್ಗ. ಈಗಾಗಲೇ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿರುವಂಥ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದ ಬಳಿಕ ಅಭಿವೃದ್ಧಿಯ ಪರ್ವವೇ ಅಲ್ಲಿ ಆರಂಭವಾಗಿದೆ. ಕಲ್ಲು ತೂರಾಟ, ಗಲಾಟೆಗಳು ನಿಂತಿದೆ. ಉಗ್ರ ಕೃತ್ಯ ಬಹಳಷ್ಟು ಕಡಿಮೆಯಾಗಿದೆ. ಮುಖ್ಯವಾಗಿ ಶಾಂತಿ ನೆಲೆಸಿದೆ. ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಲು ವಿದೇಶಿ ಕಂಪನಿಗಳು ಈಗ ಕಾಶ್ಮೀರದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಸಹ ಸಿಗ್ತಾ ಇದೆ. ಮೊದಲ ಬಾರಿಗೆ ಉಧಂಪುರ್, ಬಾರಾಮುಲ್ಲಾ, ಶ್ರೀನಗರ ಎಲೆಕ್ಟ್ರಿಕ್ ರೈಲಿಗೆ ಮೋದಿ ಚಾಲನೆಯನ್ನು ಸಹ ನೀಡಿದ್ದಾರೆ. ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಶಾಂತಿಯುತವಾಗಿ ನಡೀತಾ ಇದೆ. ಅಷ್ಟೇ ಅಲ್ಲದೆ ಗರಿಷ್ಠ ಪ್ರಮಾಣದಲ್ಲಿ ಮತದಾನ ಸಹ ನಡೀತಾ ಇದೆ. ಭಾರತ ಸರ್ಕಾರದ ಅಭಿವೃದ್ಧಿ ಕೆಲಸವನ್ನು ನೋಡಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನೆಲೆಸಿರುವ ಜನರು ನಮ್ಮಲ್ಲೂ ಅಭಿವೃದ್ಧಿ ಕೆಲಸ ಆಗುವಂತೆ ಆಗ್ರಹಿಸಿ ಪ್ರತಿಭಟಿಸ್ತಾ ಇದ್ದಾರೆ. ಈ ಹೋರಾಟ ತೀವ್ರಗೊಂಡು ಭಾರತ ಸೇರಲು ಅಲ್ಲಿನ ಜನತೆಯೇ ಬಯಸುವಂತೆ ಮಾಡುವಲ್ಲಿ ಭಾರತ ಸರ್ಕಾರ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ. ಕಾಶ್ಮೀರ ಮತ್ತಷ್ಟು ಅಭಿವೃದ್ಧಿಯಾದರೆ ಖಂಡಿತವಾಗಿಯೂ POKಯಲ್ಲಿ ಹಿಂಸಾಚಾರ ತೀವ್ರಗೊಳ್ಳಲಿದೆ. ಇನ್ನೊಂದು ತಂತ್ರ ಏನೆಂದರೆ, ಈಗಾಗಲೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಶಾಸಕಾಂಗ ಸಭೆ ಇದ್ದು ಇಲ್ಲಿನ ಆಂತರಿಕ ವಿಚಾರದಲ್ಲಿ ಭಾರತ ಕೈ ಹಾಕುವುದು. ನಿಮಗೆ ಗೊತ್ತಿದೆ, ಚೀನಾ ತನ್ನ ನೆರೆ ರಾಷ್ಟ್ರಗಳಾದ ನೇಪಾಳ, ತೈವಾನ್ನ ಆಂತರಿಕ ವಿಚಾರದಲ್ಲಿ ಮೂಗು ತೋರಿಸ್ತಾ ಇದೆ. ಅದೇ ರೀತಿಯಾಗಿ ಭಾರತ ಸಹ POKಯ ಆಂತರಿಕ ವಿಚಾರದಲ್ಲಿ ಕೈ ಹಾಕಿ ಭಾರತದ ಒಲವಿರುವ ವ್ಯಕ್ತಿಗಳನ್ನು ಅಲ್ಲಿನ ಜನರು ಆಯ್ಕೆ ಮಾಡುವಂತೆ ಮಾಡಬೇಕು. ಆಯ್ಕೆಯಾದ ವ್ಯಕ್ತಿಗಳು ಶಾಸಕಾಂಗ ಸಭೆಯಲ್ಲಿ ಭಾರತಕ್ಕೆ ಸೇರಲು ನಿರ್ಣಯವನ್ನು ಒಂದು ವೇಳೆ ಕೈಗೊಂಡ್ರೆ
POK ಭಾರತದ ಕೈವಶವಾಗಬಹುದು. ಭಾರತ ಈ ರೀತಿ ಮಾಡಿದರೆ ಅದು ಯಾವುದೇ ಕಾರಣಕ್ಕೂ ತಪ್ಪು ಅಂತ ಅನಿಸಲ್ಲ. ಯಾಕಂದರೆ POK ಭಾರತದ್ದೇ ಜಾಗ, ಹೀಗಾಗಿ ಅದು ತಪ್ಪು ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ. ಈ ಕಾರಣಕ್ಕೆ ಭಾರತ ಈಗಾಗಲೇ POKಗೆ 24 ಸ್ಥಾನವನ್ನು ಮೀಸಲಿಟ್ಟಿದೆ. ಈ ವರ್ಷ ಜಮ್ಮು ಕಾಶ್ಮೀರ ಮೀಸಲಾತಿ ಮಸೂದೆ ಲೋಕಸಭೆಯಲ್ಲಿ ಪಾಸ್ ಆಗಿದೆ. ಜಮ್ಮುವಿನಲ್ಲಿ 43, ಕಾಶ್ಮೀರದಲ್ಲಿ 47, POKಗೆ 24 ಸ್ಥಾನಗಳನ್ನು ಭಾರತ ಸರ್ಕಾರ ಮೀಸಲಿಟ್ಟಿದೆ. ಈಗಾಗಲೇ ವಿದ್ಯುತ್ ಸಮಸ್ಯೆ, ಮೂಲಸೌಕರ್ಯ, ಹಣದುಬ್ಬರ, ಉಗ್ರರ ಅಟ್ಟಹಾಸಕ್ಕೆ ಬೇಸತ್ತು POK ಮಂದಿ ಪ್ರತಿಭಟನೆ ನಡೆಸುವುದು ಭಾರತಕ್ಕೆ ವರವಾದರೂ ಒಂದು ವೇಳೆ ವಶ ಮಾಡಬೇಕು ಅಂತಂದರೆ ಬಹಳಷ್ಟು ಸವಾಲು ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಚೀನಾ ಶತಕೋಟಿ ಡಾಲರ್ ಹೂಡಿಕೆ ಮಾಡಿ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಭಾರತ ಮೊದಲಿನಿಂದಲೂ ಈ ಜಾಗದಲ್ಲಿ ಹೆದ್ದಾರಿ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿದೆ. ಒಂದು ವೇಳೆ ಭಾರತ POKನ ಕೈವಶ ಮಾಡಿದರೆ ಚೀನಾದ ಮುಂದಿನ ನಡೆ ಏನು ಅನ್ನುವುದೇ ದೊಡ್ಡ ಪ್ರಶ್ನೆ. ಯಾಕೆಂದರೆ ಭಾರತದ ಗಡಿಯಲ್ಲಿ ಮೊದಲಿನಿಂದಲೂ ಚೀನಾ ಕಿರಿಕ್ ಮಾಡುತ್ತಾ ಬಂದಿದೆ. ಈ ಮಧ್ಯೆ ಬಲೂಚಿಸ್ತಾನದಲ್ಲಿ ಪಾಕ್ ವಿರುದ್ಧ ಹೋರಾಟ ನಡೀತಾ ಇದೆ. ಇನ್ನೊಂದು ಕಡೆ ಅಫ್ಘಾನಿಸ್ತಾನದ ಉಗ್ರರು ಪಾಕ್ ಒಳಗಡೆಯೇ ಬಾಂಬ್ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇರಾನ್ ಈಗಾಗಲೇ ಪಾಕ್ ಮೇಲೆ ದಾಳಿ ನಡೆಸಿದೆ. ಚೀನಾ ಸೇರಿದಂತೆ ವಿದೇಶಗಳಿಂದ ಸಾಲ ಪಡೆದು ಪಾಕಿಸ್ತಾನ ಈಗ ದಿವಾಳಿಯಾಗಿ ಹೋಗಿದೆ. ಆರ್ಥಿಕ ಸಮಸ್ಯೆಯಿಂದ ದಿವಾಳಿಯಾಗಿರುವ ಪಾಕಿಸ್ತಾನ ದೇಶದ ಒಳಗಡೆ ಇರುವ ಆಂತರಿಕ ಗಲಾಟೆಯನ್ನು ನಿಯಂತ್ರಿಸುವುದೇ ಅದಕ್ಕೆ ಬಹಳಷ್ಟು ಕಷ್ಟವಾಗ್ತಾ ಇದೆ. ಈ ಸಮಯದಲ್ಲಿ POKಯಲ್ಲಿ ಗಲಾಟೆ, ಹಿಂಸಾಚಾರ ಜೋರಾಗಿ ಅಲ್ಲಿನ ಜನತೆಯೇ ಭಾರತಕ್ಕೆ ನಾವು ಸೇರುತ್ತೇವೆ ಎಂದು ಒಮ್ಮತದ ನಿರ್ಧಾರವನ್ನು ವ್ಯಕ್ತಪಡಿಸಿದರೆ POK ಭಾರತದ ಕೈ ಸೇರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಧನ್ಯವಾದಗಳು.